ಬೆಂಗಳೂರಿಗೆ ಬಂದ ಮೇಲೆ ನನ್ನ ರೂಮಲ್ಲೇ ಒಂದು ಪ್ಲಾಂಟೆಡ್ ಟ್ಯಾಂಕನ್ನು ಸೆಟಪ್ ಮಾಡುವ ಅಂತ ಒಂದು ಐಡಿಯಾ ಬಂತು. ಸೊ ನಾನು ಹೇಗೆ ಪ್ಲಾಂಟೆಡ್ ಟ್ಯಾಂಕನ್ನು ಸೆಟಪ್ ಮಾಡಿದೆ ಅಂತ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಈ ವಿಡಿಯೋನು ಎಂಡ್ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಫಸ್ಟ್ ಸ್ಟೆಪ್ ಏನಂದರೆ ನಿಮ್ಮ ಟ್ಯಾಂಕನ್ನು ಸರಿಯಾಗಿ ವಾಶ್ ಮಾಡ್ಕೊಳ್ಳಿ. ಮತ್ತು ಈ ಥರ ಒಂದು ಪಾತ್ರದಲ್ಲಿ ನೀವು ಅಕ್ವಾಟಿಕ್ ಸಾಯಿಲನ್ನು ಹಾಕಿಕೊಳ್ಳಿ. ಮತ್ತು ಇದರಿಂದ ಮೆಲ್ಲಗೆ ಸ್ವಲ್ಪವಾಗಿ ನಿಮ್ಮ ಅಕ್ವೇರಿಯಂ ಸಾಯಿಲನ್ನು ಹಾಕಿ. ನನ್ನ ಹತ್ರ ಇರುವುದು 1 ಫೀಟ್ ಟ್ಯಾಂಕ್. ಸೊ ಈ 1 ಫೀಟ್ ಟ್ಯಾಂಕಿಗೆ 1.5 kg ಅಕ್ವೇರಿಯಂ ಸಾಯಿಲನ್ನು ನಾನು ತಂದಿದ್ದೇನೆ. ಈ ಸಾಯಿಲನ್ನು ನೀವು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ಫ್ಲ್ಯಾಟ್ ಮಾಡ್ಕೊಳ್ಳಿ. ಈ ಥರ ನೀವು ಈವನ್ ಆಗಿ ಸಾಯಿಲನ್ನು ಸ್ಪ್ರೆಡ್ ಮಾಡಿದರೆ ನಿಮಗೆ ಮತ್ತೆ ಪ್ಲ್ಯಾಂಟ್ಸನ್ನು ಇಡಲಿಕ್ಕೆ ತುಂಬ ಈಸಿ ಆಗ್ತದೆ. ಸೊ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಈ ಥರ ಒಂದು ಸ್ಪ್ರೇ ಬಾಟಲನ್ನು ತಗೊಂಡು ಅದರಲ್ಲಿ ನೀರನ್ನು ಫಿಲ್ ಮಾಡಿ ಎಲ್ಲ ಕಡೆ ಈ ಸಾಯಿಲ್ನ ಮೇಲೆ ಸ್ಪ್ರೇ ಮಾಡಿ. ಈ ಥರ ಮಾಡೋದ್ರಿಂದ ನಮಗೆ ಪ್ಲ್ಯಾಂಟ್ಸನ್ನು ಸರಿಯಾಗಿ ಸಾಯಿಲಲ್ಲಿ ಫಿಕ್ಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಈ ಥರ ನೀವು ಸ್ಪ್ರೇ ಮಾಡ್ತಾ ಇರಬೇಕು. ತುಂಬ ಜನರು ಫಸ್ಟ್ ನೀರನ್ನು ಫಿಲ್ ಮಾಡ್ತಾರೆ ಮತ್ತೆ ಪ್ಲ್ಯಾಂಟ್ಸನ್ನು ಫಿಕ್ಸ್ ಮಾಡ್ತಾರೆ. ಬಟ್ ನಾನು ಆ ಥರ ಮಾಡಲ್ಲ. ನಾನು ಫಸ್ಟ್ ಈ ಥರ ಸಾಯಿಲನ್ನು ವೆಟ್ ಮಾಡಿಕೊಂಡು ಮತ್ತೆ ಇದರಲ್ಲಿ ಪ್ಲ್ಯಾಂಟ್ಸನ್ನು ಫಿಕ್ಸ್ ಮಾಡಿ ಮತ್ತೆ ನಾನು ನೀರನ್ನು ಫಿಲ್ ಮಾಡ್ತೇನೆ. ನಾನು ನನ್ನ ಟ್ಯಾಂಕಲ್ಲಿ ಆ್ಯಡ್ ಮಾಡಲಿಕ್ಕೆ 3 ಡಿಫ್ರೆಂಟ್ ಟೈಪ್ ಆಫ್ ಪ್ಲ್ಯಾಂಟ್ಸನ್ನು ತಂದಿದ್ದೇನೆ. ಮತ್ತು ಇಲ್ಲಿ ಸೈಡಲ್ಲಿ ಒಂದು ಬಾಕ್ಸ್ ಇದೆಯಲ್ಲ, ಪಿಂಕ್ ಕಲರ್ ಬಾಕ್ಸ್, ಇದರಲ್ಲಿ ಏನಿದೆ ಗೊತ್ತಾ, ನಾನು ಒಂದು ಪೇರ್ ಆಫ್ ವೈಲ್ಡ್ ಬೆಟಾವನ್ನು ಬ್ರೀಡಿಂಗ್ಗೆ ಇಟ್ಟಿದ್ದೇನೆ. ಸೊ ನಿಮಗೆ ಕಾಣ್ತದ ಅಂತ ನೋಡಿ, ಕಂಡ್ರೆ ಯಾವ ಟೈಪ್ ಆಫ್ ವೈಲ್ಡ್ ಬೆಟಾ ಅಂತ ನೀವು ಕಮೆಂಟಲ್ಲಿ ಹೇಳಿ. ನಾನು ತಂದಿರುವ ಫಸ್ಟ್ ಪ್ಲ್ಯಾಂಟ್ ಯಾವುದಂದರೆ ಅನುಬಿಯಸ್. ಈ ಪ್ಲ್ಯಾಂಟಿಗೆ CO2 ಬೇಕಾಗಿಲ್ಲ ಮತ್ತು ಇದು ತುಂಬಾ ಮೇಂಟೆನೆನ್ಸ್ ಕಮ್ಮಿ ಇರುವ ಕಾರಣ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೇನೆ. ಈ ಪ್ಲ್ಯಾಂಟನ್ನು ನೀವು ಸಾಯಿಲಲ್ಲಿ ಅಟ್ಯಾಚ್ ಮಾಡಬೇಕಂತ ಏನೂ ಇಲ್ಲ. ಇದನ್ನು ನೀವು ಡ್ರಿಫ್ಟ್ ವುಡ್ ಇಲ್ಲದ್ರೆ ಲಾವಾ ರಾಕ್ಸ್ ಅದರ ಮೇಲೆ ಕೂಡ ನೀವು ಅಟ್ಯಾಚ್ ಮಾಡ್ಬೋದು. ಅನುಬಿಯಸಲ್ಲಿ ತುಂಬ ವೆರೈಟಿ ಸಿಗ್ತವೆ. ಸೊ ನಿಮಗೆ ನಿಮ್ಮ ಟ್ಯಾಂಕಿಗೆ ಯಾವುದು ಸೂಟ್ ಆಗ್ತದೋ ಅದನ್ನು ನೀವು ತಗೋಬೋದು. ನೆಕ್ಸ್ಟ್ ನಾನು ತಂದಿರೋ ಪ್ಲ್ಯಾಂಟ್ ಯಾವುದಂದರೆ ಅಮೆಜಾನ್ ಸೋಟ್ ಪ್ಲ್ಯಾಂಟ್. ಈ ಪ್ಲ್ಯಾಂಟಿಗೆ ಕೂಡ CO2 ಬೇಕಾಗಿಲ್ಲ ಮತ್ತು ತುಂಬಾ ಲೋ ಮೇಂಟೆನೆನ್ಸ್ ಮತ್ತು ಲೈಟಿಗೆ ಈ ಪ್ಲ್ಯಾಂಟ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಸೊ ಬನ್ನಿ ಇದನ್ನು ಅನ್ಪ್ಯಾಕ್ ಮಾಡಿ ಅಕ್ವಾಟಿಕ್ ಸಾಯಿಲಲ್ಲಿ ಫಿಕ್ಸ್ ಮಾಡುವ. ನಾನೇನು ಪ್ಲ್ಯಾಂಟ್ ಆ್ಯಂಡ್ ಟ್ಯಾಂಕ್ ಎಕ್ಸ್ಪರ್ಟ್ ಏನೂ ಅಲ್ಲ, ಬಟ್ ನನಗೆ ಗೊತ್ತಿರೋ ನಾಲೆಜನ್ನು ಈ ವಿಡಿಯೋ ಥ್ರೂ ಶೇರ್ ಮಾಡುವ ಅಂತ ಅನಿಸ್ಕೊಂಡೆ. ಸೊ ಈ ವಿಡಿಯೋ ಮಾಡ್ತಿದ್ದೇನೆ. ಈಗ ನಾನು ಮಾಡ್ತಿರೋದು ನನ್ನ ಸೆಕೆಂಡ್ ಪ್ಲ್ಯಾಂಟೆಡ್ ಟ್ಯಾಂಕ್. ನನ್ನ ಫಸ್ಟ್ ಪ್ಲ್ಯಾಂಟೆಡ್ ಟ್ಯಾಂಕ್ ನನ್ನ ಮನೆಯಲ್ಲಿದೆ, ಮಂಗಳೂರಲ್ಲಿದೆ. ಇಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಕೂಡ ನಾನು ಆಲ್ಮೋಸ್ಟ್ ಸೇಮ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಯೂಸ್ ಮಾಡಿದ್ದೇನೆ. ಬಟ್ ಇದರಲ್ಲಿ ಎಕ್ಸ್ಟ್ರಾವಾಗಿ ನಾನು ಲಾವಾ ರಾಕ್ ಮತ್ತು ಡ್ರಿಫ್ಟ್ ವುಡನ್ನು ಯೂಸ್ ಮಾಡಿದ್ದೇನೆ. ಆಯಿತು, ಬನ್ನಿ ಈ ಅಮೆಜಾನ್ ಸೋಟ್ ಪ್ಲ್ಯಾಂಟನ್ನು ಪ್ಲ್ಯಾಂಟ್ ಮಾಡುವ. ನಾನು ಒಬ್ಬ ಬೆಟರ್ ಫಿಶ್ ಬ್ರೀಡರ್. ಸೊ ಈ ವಿಡಿಯೋನ ನೋಡಿಕೊಂಡು ನೀವು ನನ್ನ ಹತ್ರ ಪ್ಲ್ಯಾಂಟ್ಸ್ ಕೇಳಲಿಕ್ಕೆ ಬರಬೇಡಿ. ನನ್ನ ಹತ್ರ ಯಾವುದೇ ಪ್ಲ್ಯಾಂಟ್ಸ್ ಸೇಲಿಗೆ ಇಲ್ಲ, ಬೆಟರ್ ಫಿಶ್ ಮಾತ್ರ ಇರೋದು. ಆನ್ಲೈನಲ್ಲಿ ತುಂಬ ಸ್ಕ್ಯಾಮರ್ಸ್ ಇದ್ದಾರೆ. ಸೊ ಯಾವಾಗಲೂ ಇನ್ಸ್ಟಾಗ್ರಾಮ್ ಥ್ರೂ ನೀವು ಬೈ ಮಾಡುವುದಾದರೆ ಚೆಕ್ ಮಾಡಿ ಬೈ ಮಾಡಿ, ಟ್ರಸ್ಟೆಡ್ ಸೋರ್ಸಿಂದ ಬೈ ಮಾಡಿ. ಆನ್ಲೈನಲ್ಲಿ ಫಿಶ್ ಮತ್ತು ಪ್ಲ್ಯಾಂಟ್ಸ್ ಬೈ ಮಾಡುವಾಗ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಸಿಗಲ್ಲ. ಸೊ ಇದರ ಕಾರಣ ತುಂಬ ಜನರು ಇದನ್ನು ಅಡ್ವಾಂಟೇಜ್ ತಗೊಂಡು ಸ್ಕ್ಯಾಮ್ ಮಾಡ್ತಿದ್ದಾರೆ. ಸೊ ಯಾವಾಗಲೂ ಟ್ರಸ್ಟೆಡ್ ಸೆಲ್ಲರ್ಸ್ ಹತ್ರದಿಂದ ಬೈ ಮಾಡಿ. ಸೊ ಪ್ಲ್ಯಾಂಟನ್ನು ಫಿಕ್ಸ್ ಮಾಡ್ತಾ ಅದರ ರೂಟ್ ಹತ್ರ ಸ್ವಲ್ಪ ಅಕ್ವಾಟಿಕ್ ಸಾಯಿಲನ್ನು ಹಾಕಿಬಿಡಿ. ಇಲ್ಲದಿದ್ದರೆ ಸರಿಯಾಗಿ ಫಿಕ್ಸ್ ಆಗದೆ ನೀರು ಹಾಕುವಾಗ ಪ್ಲ್ಯಾಂಟ್ಸ್ ಎಲ್ಲ ಫ್ಲೋಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರುವ ಪ್ಲ್ಯಾಂಟ್ ಯಾವುದಂದರೆ ಜಾವಾ ಫರ್ನ್. ಈ ಪ್ಲ್ಯಾಂಟ್ ಕೂಡ ಲೋ ಮೇಂಟೆನೆನ್ಸ್ ಮತ್ತು ಇದಕ್ಕೆ CO2 ಬೇಕಾಗಿಲ್ಲ. ಅಕ್ವೇರಿಯಂ ಹಾಬಿ ಮತ್ತು ಪ್ಲ್ಯಾಂಟ್ ಆ್ಯಂಡ್ ಟ್ಯಾಂಕ್ ಹಾಬಿಯಲ್ಲಿ ಈ ಪ್ಲ್ಯಾಂಟ್ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಇದರ ಲಾಂಗ್ ಲೀಫ್ ನಿಮ್ಮ ಅಕ್ವೇರಿಯಮಲ್ಲಿ ಒಂದು ಒಳ್ಳೆ ಲುಕ್ಕನ್ನು ಕೊಡ್ತದೆ. ಅಕ್ವೇರಿಯಂ ಪ್ಲ್ಯಾಂಟ್ಸನ್ನು ನೀವು ಒಂದು ಒಳ್ಳೆ ಸೆಲ್ಲರ್ ಹತ್ರದಿಂದ ಬೈ ಮಾಡಿದರೆ ಅವರು ನಿಮಗೆ ಅಟ್ಲೀಸ್ಟ್ 2 to 3 ಸ್ಟೆಮ್ಸ್ ಕೊಡ್ತಾರೆ. ಇದರಿಂದ ನಿಮಗೆ ಈ ಪ್ಲ್ಯಾಂಟನ್ನು ನಿಮಗೆ ಅಕ್ವೇರಿಯಮಲ್ಲಿ ಯಾವ ಸೈಡಲ್ಲಿ ಇಷ್ಟನೋ ಅಲ್ಲಿ ಪ್ಲ್ಯಾಂಟ್ ಮಾಡ್ಬೋದು. ಪ್ಲ್ಯಾಂಟ್ ಮಾಡಿ ಮತ್ತು ಅದರ ರೂಟ್ ಹತ್ರ ಸ್ವಲ್ಪ ಅಕ್ವೇರಿಯಂ ಸಾಯಿಲನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ. ಇದರಿಂದ ಅದು ಸ್ಟ್ರಾಂಗ್ ಆಗಿ ಅಟ್ಯಾಚ್ ಆಗ್ತದೆ. ಈ ಫುಲ್ ವಿಡಿಯೋಲ್ಲಿ ನನ್ನ ಬ್ರೀಡಿಂಗ್ ಟಬ್ ನನ್ನ ಅಕ್ವೇರಿಯಂ ಟ್ಯಾಂಕ್ ಹತ್ರನೇ ಇದೆ. ಸೊ ನಿಮಗೆ ಬೆಟರ್ ಫಿಶ್ ಬ್ರೀಡಿಂಗ್ ಬಗ್ಗೆ ವಿಡಿಯೋ ಬೇಕಾದರೆ ಆಲ್ರೆಡಿ ಏನನ್ನೊಂದು ವಿಡಿಯೋ ಮಾಡಿಟ್ಟಿದ್ದೇನೆ, ಅದನ್ನು ಚೆಕ್ ಮಾಡ್ಬೋದು. ಸೊ ನನ್ನ ಹತ್ರ ಇದ್ದ ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ಈ ಥರ ಪ್ಲ್ಯಾಂಟ್ ಮಾಡಿದ್ದೇನೆ. ನಿಮಗೆ ನೋಡ್ಬೋದು ಅಷ್ಟೇನು ಒಳ್ಳೆ ಫಿನಿಶ್ ಬರಲಿಲ್ಲ, ಬಟ್ ವಾಟರ್ ಹಾಕಿದ ಮೇಲೆ ಹೇಗೆ ಬರ್ತದಂತ ನೋಡುವ. ನಾನು ಯಾವಾಗಲೂ ಪ್ಲ್ಯಾಂಟೆಡ್ ಅಕ್ವೇರಿಯಮಿಗೆ RO ವಾಟರೇ ಯೂಸ್ ಮಾಡೋದು. ಸೊ ಇಲ್ಲಿ ನೀವು ನೋಡ್ಬೋದು ನನ್ನ RO ವಾಟರ್ ಕ್ಯಾನಲ್ಲಿ ತಂದಿದ್ದೇನೆ. ಮತ್ತು ಇಲ್ಲಿ ಸೈಡಲ್ಲಿರೋ ಟಬ್ಬಲ್ಲಿ ಏನಿದೆ ಅಂದರೆ ಇಲ್ಲಿ ನೋಡಿ ಗಪ್ಪೀಸ್ ಇದೆ, ಗಪ್ಪಿ ಮರಿಗಳಿವೆ. ಫ್ಯೂಚರಲ್ಲಿ ಸೇಲಿಗೆ ಬರುತ್ತೆ, ನಿಮಗೆ ಹೇಳ್ತೇನೆ. ಮತ್ತು ಈ ಒಂದು ಟಬ್ಬಲ್ಲಿ ಬೆಟಾ ಫಿಶ್ನ ಮರಿಗಳಿದೆ ನೋಡಿ. ಝೂಮ್ ಮಾಡ್ತೇನೆ, ನಿಮಗೆ ಕಾಣ್ತದ ನೋಡಿ, ಮೂವ್ ಮಾಡೋದು ಕಾಣ್ತಾ ಇದೆಯಾ? ಓಕೆ, ಬನ್ನಿ ಅಕ್ವೇರಿಯಮ್ಗೆ ಹೋಗೋಣ. ಪ್ಲ್ಯಾಂಟ್ಸ್ ಎಲ್ಲ ಫಿಕ್ಸ್ ಆದಮೇಲೆ ಯಾವಾಗಲೂ ನೀವು ನೀರನ್ನು ಡೈರೆಕ್ಟಾಗಿ ಫಿಲ್ ಮಾಡಬಾರ್ದು. ಈ ಥರ ಒಂದು ಪ್ಲ್ಯಾಸ್ಟಿಕನ್ನು ಇಟ್ಟು ಈ ಪ್ಲ್ಯಾಸ್ಟಿಕ್ನ ಮೇಲೆ ಸ್ವಲ್ಪವಾಗಿ ನೀರನ್ನು ಫಿಲ್ ಮಾಡಬೇಕು. ಇದರಿಂದ ನಿಮ್ಮ ಪ್ಲ್ಯಾಂಟ್ಸಿಗೆ ಎಫೆಕ್ಟ್ ಆಗಲ್ಲ. ಇಲ್ಲದಿದ್ದರೆ ನೀವು ಒಮ್ಮೆಲೆ ನೀರನ್ನು ಬಿಟ್ಟರೆ ಎಲ್ಲ ಪ್ಲ್ಯಾಂಟ್ಸು ಅಪ್ರೂಟ್ ಆಗ್ತದೆ.
ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಪ್ಲಾಂಟೆಡ್ ಟ್ಯಾಂಕಿಗೆ ನೀರನ್ನು ಫಿಲ್ ಮಾಡುವಾಗ ಇದೇ ಥರ ಟ್ರೈ ಮಾಡಿ. ನಿಮ್ಮ ಟ್ಯಾಂಕ್ ಫಿಲ್ ಆಗುವಷ್ಟು ನೀವು ನೀರು ಫಿಲ್ ಮಾಡಬೇಕು. ಸೊ ಈ ಥರ ಮೆಲ್ಲಗೆ ನೀರು ಫಿಲ್ ಮಾಡ್ತಾನೆ ಇರಿ. ಸೊ ಸಾಯಿಲ್ ಆಯಿತು, ಪ್ಲ್ಯಾಂಟ್ಸ್ ಆಯಿತು, ನೀರಾಯಿತು. ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಲೈಟ್ಸ್ ಮತ್ತು ಅಕ್ವೇರಿಯಂ ಫಿಲ್ಟರ್. ಸೊ ನಾನು ಕೂಡ ಈ ಥರ ಲೈಟ್ ಮತ್ತು ಅಕ್ವೇರಿಯಂ ಫಿಲ್ಟರನ್ನು ತಗೊಂಡು ಬಂದಿದ್ದೇನೆ. ಪ್ಲಾಂಟೆಡ್ ಟ್ಯಾಂಕ್ ಇಂಡೋರ್ ಇರುವ ಕಾರಣ ಅದಕ್ಕೆ ಅಟ್ಲೀಸ್ಟ್ 8 hours ಆಫ್ ಲೈಟ್ ಬೇಕೇ ಬೇಕು. ಸೊ ನೀವು ಒಂದು ಒಳ್ಳೆ ಕ್ವಾಲಿಟಿಯ ಲೈಟಲ್ಲಿ ಇನ್ವೆಸ್ಟ್ ಮಾಡಿ. ನಂದು ಜಸ್ಟ್ 1 feet ಟ್ಯಾಂಕ್ ಇರುವ ಕಾರಣ ನಾನು ಒಂದು ಚಿಕ್ಕ ಲೈಟೇ ತಂದಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, ಇದೊಂದು ಫ್ಲೆಕ್ಸಿಬಲ್ ಆದ ಲೈಟ್. ನಿಮಗೆ ಬೇಕಾದಾಗೆ ಫ್ಲೆಕ್ಸಿಬಲ್ ಆಗಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಈ ಲೈಟ್ ನನಗೆ 250 rupeesಲ್ಲಿ ಸಿಕ್ಕಿತ್ತು. ಸೊ ನಿಮಗೆ ಪ್ಲಾಂಟೆಡ್ ಟ್ಯಾಂಕ್ ಬೇಕಾದರೆ ನಿಮಗೆ ಪ್ಲ್ಯಾಂಟ್ಸ್ ಅರೌಂಡ್ 500 rupees, 250 rupees ಫಿಲ್ಟರ್, 250 rupees ಲೈಟ್. ಸೊ ಇಷ್ಟೆಲ್ಲ ಖರ್ಚಿದೆ. ಬಟ್ ಎಂಡ್ ರಿಸಲ್ಟ್ ನೋಡಿದಾಗ ಇದು ವರ್ತ್ ಅಂತ ಅನಿಸ್ತದೆ ನಿಮಗೆ. ನೀರೆಲ್ಲ ಫಿಲ್ ಮಾಡಿದ ಮೇಲೆ ಏನಾದರೂ ಪ್ಲ್ಯಾಂಟ್ಸ್ ಅಪ್ರೂಟ್ ಆದರೆ ಭಯಪಡಬೇಡಿ. ಮೆಲ್ಲಗೆ ಅದನ್ನು ತೆಗೆದು ಈ ಥರ ನೀವು ಅದನ್ನು ನೆಲಕ್ಕೆ ಫಿಕ್ಸ್ ಮಾಡಿ ಮತ್ತು ಅದರ ಮೇಲೆ ಸೈಡಲ್ಲಿ ಸ್ವಲ್ಪ ಸಾಯಿಲ್ ಹಾಕಿ. ಸೊ ನಮ್ಮ ಪ್ಲಾಂಟೆಡ್ ಟ್ಯಾಂಕಿಗೆ ನೆಕ್ಸ್ಟ್ ಬೇಕಾಗಿರುವ ಮೇಯ್ನ್ ಇಂಗ್ರೀಡಿಯೆಂಟ್ ಏನಂದರೆ ಒಂದು ಫಿಲ್ಟರ್. ಈ ಇಂಟರ್ನಲ್ ಫಿಲ್ಟರ್ ನನಗೆ 280 rupeesಗೆ ಸಿಕ್ಕಿತ್ತು. ಸೊ ಇದನ್ನು ಓಪನ್ ಮಾಡಿದಾಗ ಇದೆಲ್ಲ ಪಾರ್ಟ್ ಬೈ ಪಾರ್ಟ್ ಆಗಿತ್ತು. ಇದನ್ನು ನಾನೇ ಅಸೆಂಬಲ್ ಮಾಡಿದ ನಂತರ ಇದನ್ನು ನಾನು ಅಕ್ವೇರಿಯಮಲ್ಲಿ ನನಗೆ ಎಲ್ಲಿ ಬೇಕು ಅಲ್ಲಿ ಇಟ್ಟು ಟ್ರೈ ಮಾಡ್ತಿದ್ದೇನೆ. ಫಸ್ಟ್ ನಾನು ಫಿಲ್ಟರನ್ನು ಮಿಡಲಲ್ಲಿ ಫಿಕ್ಸ್ ಮಾಡಿ ಟ್ರೈ ಮಾಡಿದೆ, ಬಟ್ ನನಗೆ ಇದು ಸರಿಯಾಗಿ ಅನ್ನಿಸಲಿಲ್ಲ. ಸೊ ಇದನ್ನು ಕಾರ್ನರಲ್ಲಿ ಫಿಕ್ಸ್ ಮಾಡುವಂಥ ಒಂದು ಪ್ಲ್ಯಾನ್ ಬಂತು. ಸೊ ಲೆಫ್ಟ್ ಕಾರ್ನಲ್ಲಿ ಹೋದರೆ ರೈಟ್ ಕಾರ್ನಲ್ಲಿ ಇಟ್ಟು ಒಮ್ಮೆ ಟ್ರೈ ಮಾಡಿ ಮತ್ತೆ ನಾನು ಹೇಗೆ ಬರ್ತದೆ ಅಂತ ಚೆಕ್ ಮಾಡಿ ಮತ್ತೆ ಫಿಕ್ಸ್ ಮಾಡುವಂತ ಇದ್ದೆ. ಸೊ ಫೈನಲಿ ಫಿಲ್ಟರಿಗೆ ಒಂದು ಪ್ಲೇಸ್ ಸೆಟ್ ಆಯಿತು. ಇಲ್ಲಿ ನೀವು ನೋಡ್ಬೋದು, ಇದೇ ನನ್ನ ಫೈನಲ್ ಔಟ್ಪುಟ್. ನಮ್ಮ ಪ್ಲಾಂಟೆಡ್ ಟ್ಯಾಂಕ್ ಇನ್ನೂ ರೆಡಿ ಆಗಲಿಲ್ಲ. ಇದರಲ್ಲಿ ಮೀನುಗಳನ್ನು ಬಿಡಲಿಕ್ಕೆ ಇನ್ನೊಂದು 15 ದಿನಕ್ಕೆ ಈ ಟ್ಯಾಂಕಲ್ಲಿ ಸೈಕಲ್ ಆಗಬೇಕು. ಆಗ ಮಾತ್ರ ಈ ಟ್ಯಾಂಕಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಾಸ್ ಗ್ರೋ ಆಗಿ ನಮ್ಮ ಮೀನುಗಳು ಇದರಲ್ಲಿ ಸರ್ವೈವ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ನಾನೀಗ ಸ್ವಲ್ಪ ಆಲ್ಮಂಡ್ ಲೀಫ್ ಮತ್ತು ಸ್ವಲ್ಪ ಫಿಶ್ ಫುಡನ್ನು ಈ ನೀರಲ್ಲಿ ಹಾಕ್ತಿದ್ದೇನೆ. ಇದರಿಂದ ಟ್ಯಾಂಕಲ್ಲಿ ಸೈಕಲ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ನಾನೀಗ ಫಿಶ್ ಫುಡನ್ನು ಕೈಯಲ್ಲಿ ತಗೊಂಡಿದ್ದೇನೆ, ಇದರಲ್ಲಿ ಹಾಕ್ತಿದ್ದೇನೆ. 15 ದಿನದ ನಂತರ ಈ ಟ್ಯಾಂಕಲ್ಲಿ ಮೀನುಗಳನ್ನು ಬಿಡ್ಬೋದು. ಈ ಟ್ಯಾಂಕಲ್ಲಿ ನಾನು ಯಾವ ಮೀನನ್ನು ಬಿಡಬೇಕಂತ ನೀವು ಕಮೆಂಟಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.